ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ 5 ಆರೋಪಿಗಳಿಗೆ ವಿಚಾರಣಾಧೀನ ಖೈದಿ ನಂಬರನ್ನು ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ವಿಚಾರಣಾಧೀನ ಖೈದಿ ನಂಬರ್ ಕೊಟ್ಟಿದ್ದಾರೆ ಈಗ ದರ್ಶನ್ ಅವರಿಗೆ ಮತ್ತು ಉಳಿದಂತಹ ಆರೋಪಿಗಳಿಗೆ. ಯಾಕಂದರೆ ಇನ್ಮೇಲೆ ಟ್ರಯಲ್ ಶುರುವಾಗುತ್ತೆ. ಕೊಲೆ ಕೇಸ್ನ A1 ಪವಿತ್ರ ಗೌಡ ವಿಚಾರಣಾಧೀನ ನಂಬರ್ ಖೈದಿ ನಂಬರ್ 7313, ದರ್ಶನ್ ನಂಬರು 7314. ನೋಡಿ ಸೀರಿಯಲ್ ಆಗೇ ಇದೆ. ಪ್ರದೋಷ್ 7317, ನಾಗರಾಜ್ 7315, 7316 ನಾಗರಾಜು ಅಂದರೆ ಲಕ್ಷ್ಮಣ್ಗೆ. ಅಗ್ರಹಾರ ಜೈಲು ಅಧಿಕಾರಿಗಳು ಆ ನಂಬರನ್ನು ನೀಡಿದ್ದಾರೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ ಕೊಲೆ ಆರೋಪಿ ದರ್ಶನ್. ಪ್ರದೋಷು, ಲಕ್ಷ್ಮಣು, ನಾಗರಾಜು, ದರ್ಶನು ಎಲ್ಲರೂ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ. ಇನ್ನು ಅವ್ರನ್ನ ಬ್ಯಾರಕ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಇನ್ನು ಮಹಿಳಾ ಬ್ಯಾರಕ್ನಲ್ಲಿ A1 ಆರೋಪಿ ಪವಿತ್ರ ಗೌಡ ಇದ್ದಾರೆ. ನೋಡಿ, ಈ ಹಿಂದೆ ದರ್ಶನ್ಗೆ ನಂಬರ್ ಕೊಡಲಾಗಿತ್ತು 6106 ಅನಿಸುತ್ತೆ. ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಆಟೋದಲ್ಲಿ, ಗಾಡಿಯಲ್ಲಿ ಹಚ್ಚೆ, ಕೇಕ್ ಕಟ್ಟಿಂಗು. ಅವರ ಅಭಿಮಾನಿಗಳು ಆ ನಂಬರನ್ನು ಒಂಥರ ಲಕ್ಕಿ ನಂಬರ್ ಅಂದ್ಕೊಂಡು ಮಾಡ್ಕೊಂಡಿದ್ರು. ಎಲ್ಲ ಕಡೆ ಹಾಕಿಸ್ಕೊಂಡಿದ್ರು. ಈಗ ನೋಡ್ಬೇಕು ಹಾಕಿಸ್ಕೊಳ್ತಾರೋ ಇಲ್ವಂತ. 7314 ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ 5 ಜನರು ಕೊಟ್ಟಿದ್ದಾರೆ. ಈಗ ಸಾಮಾನ್ಯ ಖೈದಿಗಳಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಎಡವಟ್ಟು ಮಾಡಿಕೊಂಡು ಏನೇನಾಯಿತು ಅನ್ನೋದು ನೋಡಿದ್ದೇವೆ. ಮೊದಲ ಅವಧಿಯಲ್ಲಿ ಸಿಗರೇಟ್ ಹೊಡ್ಕೊಂಡು, ಕಾಫಿ ಕುಡ್ಕೊಂಡು ಆರಾಮಾಗಿ ಬಿಂದಾಸಾಗಿದ್ದರು. ಆ ಫೋಟೋ ವೈರಲ್ ಆದಮೇಲೆ ಸುಪ್ರೀಂ ಕೋರ್ಟೇ ಗರಂ ಆಯ್ತು. ಈಗ ಮೊನ್ನೆ ಇನ್ಮೇಲೆ ಯಾವುದೇ ರೀತಿ ರಾಜಾತಿಥ್ಯ ಕೊಡೋ ಹಂಗಿಲ್ಲ. ಸಾಮಾನ್ಯ ಖೈದಿಗಳಂತೆ ಅವ್ರು ಇರಬೇಕು. ಮುಂದೆ ಅದು ಹಂಚಿಕೆ ಮಾಡ್ತಾರೆ ಅವ್ರಿಗೀಗ. ಈಗ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ, ಕೂಲಿ ಕೆಲಸ ಮಾಡಬೇಕಾಗತ್ತೆ, ಅವ್ರಿಗೆ ಪೇಮೆಂಟ್ ಇರುತ್ತೆ. ಹೇಗೆ ಸಾಮಾನ್ಯ ಖೈದಿಗಳಿರ್ತಾರೋ ಅದೇ ಥರ ಇನ್ಮೇಲೆ ದರ್ಶನ್ ಇರಬೇಕಾಗತ್ತೆ. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಸಾಧ್ಯತೆಗಳು ಇಷ್ಟಿದೆ. ಟ್ರಯಲ್ ಆಗೋವರೆಗೂ ಕೂಡ ಅವರು ಬೇಲ್ಗೆ ಅಪ್ಲೈ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಆದರೆ ಈಗ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ, ಬೆಂಗಳೂರಲ್ಲೇ ಇರ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಬಹುಶಃ ಈಗ ಕೋರ್ಟ್ಗೆ ಹಾಜರಾಗಬೇಕಾಗಿರೋದ್ರಿಂದಾಗಿ ಮತ್ತು ವಕೀಲರವ್ರನ್ನ ಭೇಟಿ ಮಾಡಬೇಕಾಗಿರೋದ್ರಿಂದಾಗಿ ಇಲ್ಲೇ ಅಗ್ರಹಾರದಲ್ಲೇ ಇರಬೇಕಾದಂಥ ಒಂದು ಸ್ಥಿತಿ ಬಂದಿರಬಹುದು. ಯಾಕಂದರೆ ಅವರ ಪರ ವಕೀಲರು ಈಗಾಗಲೇ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿ ಆಗಿಬಿಟ್ರೆ ದೂರ ಆಗಿಬಿಡುತ್ತೆ ಕೋರ್ಟ್ಗೆ ಫಿಸಿಕಲಿ ಅಟೆಂಡ್ ಆಗಲಿಕ್ಕೆ ಅಂತ ಹೇಳಿ. ಬಟ್ ಈಗ ಬಳ್ಳಾರಿಗೆ ಹೋಗಿ ಬರಲಿಕ್ಕೂ ಕೂಡ ಕಷ್ಟ ಆಗುತ್ತೆ ವಕೀಲರಿಗೆ. ಇವೆಲ್ಲವನ್ನು ಕೋರ್ಟ್ ಇನ್ನೂ ಕೂಡ ಪರಿಗಣಿಸಿಲ್ಲ. ಆದರೆ ದರ್ಶನ್ ಈಗ 2ನೇ ಹಂತದ ಜೈಲು ವಾಸದಲ್ಲಿ ಹೆಂಗಿರ್ತಾರೆ ಅನ್ನೋದು ಭಾಳ ಕುತೂಹಲ ಇದೆ. ಆರಂಭದಲ್ಲೇ ನೋಡಿದ್ವಿ ನಾವು, ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಬೆನ್ನೋವಿನ ಸಮಸ್ಯೆಯಿಂದ ಭಾಳ ಬಳಲ್ತಾ